Hello guys, welcome back to 14th day of our 20-day English Grammar Challenge class. Guys, past tense, present tense and future tense ನ ಕ್ಲಾಸಸ್ ನಾನು ಸೆಪರೇಟ್ ಆಗಿ ವಿಡಿಯೋಸ್ ಮಾಡಿ ಈ ಹಿಂದೆ ಅಪ್ಲೋಡ್ ಮಾಡಿದ್ದೀನಿ. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾನು ಕಂಪ್ಲೀಟ್ ಟೆನ್ಸಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅಂದರೆ ಆಲ್ 3 ಟೆನ್ಸಸ್ನ ಒಂದೇ ವಿಡಿಯೋದಲ್ಲಿ ನಾನು ಕವರ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ಕ್ಲಾಸ್. ಮೇನ್ಲಿ ಟೆನ್ಸಸ್ಸನ್ನು 3 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಪ್ರೆಸೆಂಟ್ ಟೆನ್ಸ್ ವರ್ತಮಾನ ಕಾಲ, ಪಾಸ್ಟ್ ಟೆನ್ಸ್ ಭೂತಕಾಲ, ಫ್ಯೂಚರ್ ಟೆನ್ಸ್ ಭವಿಷ್ಯತ್ ಕಾಲ. ಅಗೇನ್ ಈ 3 ಟೆನ್ಸಸ್ಸಲ್ಲಿ 4 ಫಾರ್ಮ್ಸ್ ಇದೆ. ಸಿಂಪಲ್ ಟೆನ್ಸ್, ಕಂಟಿನ್ಯೂಸ್ ಟೆನ್ಸ್, ಪರ್ಫೆಕ್ಟ್ ಟೆನ್ಸ್, ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಪ್ರೆಸೆಂಟ್ ಟೆನ್ಸ್ ವರ್ತಮಾನ ಕಾಲ, ಇವಾಗ ನಡೀತಾ ಇರುವ ಘಟನೆಗಳ ಬಗ್ಗೆ ಹೇಳುವಂತಹ ಕಾಲ ಪ್ರೆಸೆಂಟ್ ಟೆನ್ಸ್. ಅಗೇನ್ ಪ್ರೆಸೆಂಟ್ ಟೆನ್ಸಲ್ಲಿ 4 ಫಾರ್ಮ್ಸ್ ಇದೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಥವಾ ಪ್ರೆಸೆಂಟ್ ಸಿಂಪಲ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಭೂತಕಾಲದ ವಿಷಯವನ್ನು ಹೇಳುವ ಟೆನ್ಸೇ ಪ್ರೆಸೆಂಟ್ ಟೆನ್ಸ್ ಅಂತ ನಾನು ಹೇಳಿದೆ. ಅದರಲ್ಲೂ ಒಂದು ಸೆಂಟೆನ್ಸ್ನ ನಾವು ಈ ಪ್ರೆಸೆಂಟ್ ಟೆನ್ಸಲ್ಲಿ ಕೂಡ 4 ಫಾರ್ಮ್ಸಲ್ಲಿ ಹೇಳ್ಬೋದು. ಎಕ್ಸಾಂಪಲ್, ಒಂದು ಸೆಂಟೆನ್ಸ್ನ ನಾನು ಪ್ರೆಸೆಂಟಲ್ಲೇ 4 ಫಾರ್ಮ್ಸಲ್ಲಿ ಹೇಗೆ ಹೇಳ್ಬೋದು ಅಂದರೆ, ಯಾರಾದರೂ ನನಗೆ ಕೇಳ್ತಾರೆ ನೀನು ಊರ ಹಬ್ಬಕ್ಕೆ ಬರ್ತೀಯಾ? ಈ ಕ್ವೆಶನ್ಗೆ ನಾನು ಯಾವ ರೀತಿಯಾಗೆಲ್ಲ ಆನ್ಸರ್ ಮಾಡ್ಬೋದು ಅಂದರೆ, ನಾನು ಬರ್ತೇನೆ, ನಾನು ಬರ್ತಾ ಇದ್ದೀನಿ, ನಾನು ಬಂದಿದ್ದೇನೆ, ಅಥವಾ ನಾನು ಹಬ್ಬಕ್ಕೆ 2 ವರ್ಷಗಳಿಂದ ಬರ್ತಿದ್ದೇನೆ. ಸೊ ದೀಸ್ ಆರ್ ದ 4 ಫಾರ್ಮ್ಸ್ ಆಫ್ ಪ್ರೆಸೆಂಟ್ ಟೆನ್ಸ್. ಈ ರೀತಿಯಾಗಿ ನಾವು 4 ರೀತಿಯಲ್ಲಿ ಪ್ರೆಸೆಂಟ್ ಟೆನ್ಸಲ್ಲೇ ಆನ್ಸರ್ನ ಹೇಳ್ಬೋದು. ಈ ಎಲ್ಲ 4 ಫಾರ್ಮ್ಸ್ನ ನಾವು ಇವತ್ತು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಇವೆಲ್ಲವುಗಳ ಸೆಂಟೆನ್ಸ್ ಸ್ಟ್ರಕ್ಚರ್ ಹೇಗಿರುತ್ತೆ ಆ್ಯಂಡ್ ಎಕ್ಸಾಂಪಲ್ಸ್ ಎಲ್ಲಾನು ನೀಟಾಗಿ ಕಲಿಯೋಣ. ಸೊ ಗೈಸ್, ನಾನು ಟೇಬಲ್ ಫಾರ್ಮಲ್ಲಿ ಪ್ರೆಸೆಂಟ್ ಟೆನ್ಸ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಸೊ ದ್ಯಾಟ್ ನಿಮಗೆ ಕಂಪ್ಯಾರಿಸನ್ ಮಾಡಿಕೊಂಡು ತಿಳ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಈ ಟೇಬಲಲ್ಲಿ ಟಾಪಲ್ಲಿ ನಾನು ಮೇನ್ ಟೆನ್ಸ್ ಪ್ರೆಸೆಂಟ್ ಟೆನ್ಸ್ ಬರ್ದಿದ್ದೀನಿ. ಅದಾದಮೇಲೆ ಸಿಂಪಲ್, ಕಂಟಿನ್ಯೂಸ್, ಪರ್ಫೆಕ್ಟ್, ಪರ್ಫೆಕ್ಟ್ ಕಂಟಿನ್ಯೂಸ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಥವಾ ಪ್ರೆಸೆಂಟ್ ಸಿಂಪಲ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಫಸ್ಟ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಥವಾ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಂತಾನು ಹೇಳ್ತೀವಿ. ಇದರ ಸೆಂಟೆನ್ಸ್ ಸ್ಟ್ರಕ್ಚರ್ ಹೇಗಿರುತ್ತೆ ಅಂದರೆ, ಸಬ್ಜೆಕ್ಟ್ ಪ್ಲಸ್ ವರ್ಬ್ 1 ಪ್ಲಸ್ ಆಬ್ಜೆಕ್ಟ್. ಇಲ್ಲಿ ಸಬ್ಜೆಕ್ಟ್ ಅಂದ್ರೆ ಕರ್ತೃಪದ, ವರ್ಬ್ ಕ್ರಿಯಾಪದ ಅಂಡ್ ಆಬ್ಜೆಕ್ಟ್ ಅಂದ್ರೆ ಕರ್ಮಪದ. ಕರ್ತೃಪದ ಅಥವಾ ಸಬ್ಜೆಕ್ಟ್ ಅಲ್ಲಿ ಐ, ಯು, ಹಿ, ಶಿ, ಇಟ್, ವಿ, ದೇ ಅಂಡ್ ಯಾರ್ದೋ ಹೆಸರು ಕೂಡ ಬರ್ಬೋದು. ಸಬ್ಜೆಕ್ಟ್ ನೆಕ್ಸ್ಟ್ ಬರೋದು V1. V1 ಅಂದ್ರೆ ವರ್ಬ್ 1. ಗೈಸ್, ಎವ್ರಿ ವರ್ಬಿಗೂ 3 ಫಾರ್ಮ್ಸ್ ಇರುತ್ತೆ. ವರ್ಬ್ 1, ವರ್ಬ್ 2, ವರ್ಬ್ 3. ವರ್ಬ್ 1 V1 ಅಂದ್ರೆ ಪ್ರೆಸೆಂಟ್ ಫಾರ್ಮ್, ವರ್ಬ್ 2 V2 ಅಂದ್ರೆ ಪಾಸ್ಟ್ ಫಾರ್ಮ್, ವರ್ಬ್ 3 V3 ಅಂದ್ರೆ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್. ಫಾರ್ ಎಕ್ಸಾಂಪಲ್, ರೈಟ್, ರೋಟ್, ರಿಟರ್ನ್. ರೈಟ್ ಈಸ್ ಅ V1 ಫಾರ್ಮ್, ರೋಟ್ ಈಸ್ ಅ V2 ಫಾರ್ಮ್, ರಿಟರ್ನ್ ಈಸ್ ಅ V3 ಫಾರ್ಮ್. ಪ್ಲೇ, ಪ್ಲೇಡ್, ಪ್ಲೇಡ್. ಸಿಂಗ್, ಸ್ಯಾಂಗ್, ಸಂಗ್. ಈ ರೀತಿಯಾಗಿ 3 ಫಾರ್ಮ್ಸ್ ಇರುತ್ತೆ ಎವ್ರಿ ವರ್ಬಿಗೂ. ಇಲ್ಲಿ ನಾವು ಯೂಸ್ ಮಾಡೋದು ಫಸ್ಟ್ ಫಾರ್ಮ್ ಅಂದ್ರೆ V1 ಫಾರ್ಮ್. ನೆಕ್ಸ್ಟ್ ಬರೋದು ಆಬ್ಜೆಕ್ಟ್. ಆಬ್ಜೆಕ್ಟ್ ಅಂದ್ರೆ ಕರ್ಮಪದ. ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದು ಸೆಂಟೆನ್ಸ್ ಸ್ಟ್ರಕ್ಚರ್ ಫಾರ್ಮುಲಾ ಹೇಗಿರುತ್ತೆ ಅನ್ನೋದು ಗೊತ್ತಾಯ್ತು. ಸಬ್ಜೆಕ್ಟ್ V1 ಪ್ಲಸ್ ಆಬ್ಜೆಕ್ಟ್ ಇರುತ್ತೆ. ಎಕ್ಸಾಂಪಲ್, ಐ ಈಟ್ ಫುಡ್. ಸಬ್ಜೆಕ್ಟ್ ಈಸ್ ಐ, ವರ್ಬ್ 1 ಈಸ್ ಈಟ್ ಅಂಡ್ ಆಬ್ಜೆಕ್ಟ್ ಈಸ್ ಫುಡ್. ಐ ಈಟ್ ಫುಡ್. ನಾನು ಆಹಾರ ಸೇವಿಸುತ್ತೇನೆ. ಇವಾಗ ಸಬ್ಜೆಕ್ಟ್ನ ಚೇಂಜ್ ಮಾಡ್ತಾ ಹೋಗೋಣ. ಸಬ್ಜೆಕ್ಟ್ ಪ್ಲೂರಲ್ ಫಾರ್ಮ್ ಅಲ್ಲಿದ್ದಾಗ ಯು, ವಿ, ದೇ. ಯು ಈಟ್ ಫುಡ್. ನೀವು ಆಹಾರ ಸೇವಿಸುತ್ತೀರಿ. ಯು ಅನ್ನೋದಿಲ್ಲಿ ಸಿಂಗ್ಯುಲರ್ ಆಗಿರ್ಬೋದು, ಪ್ಲೂರಲ್ ಕೂಡ ಆಗಿರ್ಬೋದು. ನೀನು ಅಂದ್ರೂ ಯು ಅಂತೀವಿ, ನೀವು ಅನ್ನೋದಕ್ಕೂ ಯು ಅಂತಾನೆ ಹೇಳ್ತೀವಿ. ವಿ ಈಟ್ ಫುಡ್. ನಾವು ಆಹಾರ ಸೇವಿಸುತ್ತೇವೆ. ದೇ ಈಟ್ ಫುಡ್. ಅವರು ಆಹಾರ ಸೇವಿಸುತ್ತಾರೆ. ನೆಕ್ಸ್ಟ್, ಸಬ್ಜೆಕ್ಟ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅಲ್ಲಿ ಇದ್ದಾಗ ಅಂದ್ರೆ ಸಬ್ಜೆಕ್ಟ್ ಹಿ, ಶಿ, ಇಟ್ ಅಥವಾ ಯಾವುದೇ ಪರ್ಸನ್ ನೇಮ್ ಇದ್ದಾಗ ಹಿ ಈಟ್ಸ್ ಫುಡ್. ವರ್ಬಿಗೆ ನಾವು ಎಸ್ ಆಡ್ ಮಾಡ್ತೀವಿ ಅಥವಾ ಇಎಸ್ ಆಡ್ ಮಾಡ್ತೀವಿ, ಡಿಪೆಂಡ್ಸ್ ಆನ್ ವರ್ಬ್. ಇಲ್ಲಿ ವರ್ಬಿಗೆ ಎಸ್ ಆಡ್ ಮಾಡ್ತೀವಿ ಯಾವಾಗ? ಸಬ್ಜೆಕ್ಟ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅಲ್ಲಿ ಇದ್ದಾಗ. ಹಿ ಈಟ್ಸ್ ಫುಡ್. ಅವನು ಆಹಾರ ಸೇವಿಸುತ್ತಾನೆ. ಶಿ ಈಟ್ಸ್ ಫುಡ್. ಅವಳು ಆಹಾರ ಸೇವಿಸುತ್ತಾಳೆ. ಇಟ್ ಈಟ್ಸ್ ಫುಡ್. ಅದು ಆಹಾರ ಸೇವಿಸುತ್ತದೆ. ಅಥವಾ ರಾಮ್ ಈಟ್ಸ್ ಫುಡ್. ರಾಮ್ ಆಹಾರ ಸೇವಿಸುತ್ತಾನೆ.
ಸಬ್ಜೆಕ್ಟ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದಾಗ ನಾವು ವರ್ಬಿಗೆ ಎಸ್ ಆ್ಯಡ್ ಮಾಡಿಬಿಟ್ಟು ಹೇಳ್ತೀವಿ, ಅಥವಾ ವರ್ಬಿಗೆ ಇ ಎಸ್ ಆ್ಯಡ್ ಮಾಡಿಬಿಟ್ಟು ಹೇಳ್ತೀವಿ. ಹಿ, ಶಿ, ಇಟ್ ಅಥವಾ ಯಾರದೇ ಹೆಸರು ಇದ್ದಾಗ. ಇನ್ನೊಂದು ಎಕ್ಸಾಂಪಲ್ ನೋಡಿ. ಐ ಗೋ ಟು ಸ್ಕೂಲ್, ನಾನು ಶಾಲೆಗೆ ಹೋಗುತ್ತೇನೆ. ಯು ಗೋ ಟು ಸ್ಕೂಲ್, ನೀನು ಶಾಲೆಗೆ ಹೋಗುತ್ತೀಯಾ ಅಥವಾ ನೀವು ಶಾಲೆಗೆ ಹೋಗುತ್ತೀರಾ. ವಿ ಗೋ ಟು ಸ್ಕೂಲ್, ನಾವು ಶಾಲೆಗೆ ಹೋಗುತ್ತೇವೆ. ದೇ ಗೋ ಟು ಸ್ಕೂಲ್, ಅವರು ಶಾಲೆಗೆ ಹೋಗುತ್ತಾರೆ. ಹಿ ಗೋಸ್ ಟು ಸ್ಕೂಲ್, ಅವನು ಶಾಲೆಗೆ ಹೋಗುತ್ತಾನೆ. ಗೋ ಇದ್ದಿದ್ದು ಗೋಸ್ ಆಗುತ್ತೆ. GO ES, ಇಲ್ಲಿ ಗೋಗೆ ನಾವು ES ಆ್ಯಡ್ ಮಾಡ್ತೀವಿ, ನಾಟ್ ಎಸ್, ES. ಶಿ ಗೋಸ್ ಟು ಸ್ಕೂಲ್, ಅವಳು ಶಾಲೆಗೆ ಹೋಗುತ್ತಾಳೆ. ಇಟ್ ಗೋಸ್ ಟು ಸ್ಕೂಲ್, ಅದು ಶಾಲೆಗೆ ಹೋಗುತ್ತದೆ. ರಾಮ್ ಗೋಸ್ ಟು ಸ್ಕೂಲ್, ರಾಮ್ ಶಾಲೆಗೆ ಹೋಗುತ್ತಾನೆ. ಯಾವಾಗ ನಾವು ಪ್ರೆಸೆಂಟ್ ಸಿಂಪಲ್ ಟೆನ್ಸ್ನ ಯೂಸ್ ಮಾಡ್ತೀವಿ ದಿನನಿತ್ಯ ಮಾತನಾಡುವಾಗ? ವೆನ್ ವಿ ಸ್ಪೀಕ್ ಅಬೌಟ್ ಹ್ಯಾಬಿಟ್ಸ್, ಅಂದರೆ ದಿನನಿತ್ಯದ ಅಭ್ಯಾಸಗಳು ಅಥವಾ ದಿನನಿತ್ಯದ ಕ್ರಿಯೆಗಳ ಬಗ್ಗೆ ಮಾತನಾಡುವಾಗ ನಾವು ಪ್ರೆಸೆಂಟ್ ಸಿಂಪಲ್ ಟೆನ್ಸಲ್ಲಿ ಹೇಳ್ತೀವಿ. ಉದಾಹರಣೆಗೆ, ಐ ವೇಕ್ ಅಪ್ ಅರ್ಲಿ, ನಾನು ಬೇಗ ಎದ್ದೇಳುತ್ತೇನೆ. ಐ ಬ್ರಷ್ ಮೈ ಟೀತ್ ಡೈಲಿ, ನಾನು ಪ್ರತಿದಿನ ಹಲ್ಲುಜ್ಜುತ್ತೇನೆ. ಶಿ ಡ್ರಿಂಕ್ಸ್ ಕಾಫಿ ಎವ್ರಿ ಮಾರ್ನಿಂಗ್, ಅವಳು ಪ್ರತಿದಿನ ಬೆಳಿಗ್ಗೆ ಕಾಫಿ ಕುಡಿಯುತ್ತಾಳೆ. ಈ ರೀತಿಯಾಗಿ ನಮ್ಮ ದಿನನಿತ್ಯ ಕ್ರಿಯೆಗಳನ್ನು ಮಾತನಾಡುವಾಗ ನಾವು ಪ್ರೆಸೆಂಟ್ ಸಿಂಪಲ್ ಟೆನ್ಸಲ್ಲಿ ಹೇಳ್ತೀವಿ. ಇನ್ನು ಫ್ಯಾಕ್ಟ್ಸ್ ಬಗ್ಗೆ, ಅಂದರೆ ಟ್ರುತ್ ಬಗ್ಗೆ, ಯೂನಿವರ್ಸಲ್ ಟ್ರುತ್, ಸತ್ಯಗಳು ಮತ್ತು ನಿಜವಾದ ವಿಷಯಗಳು ಇರುತ್ತವಲ್ಲ, ಅವನ್ನೆಲ್ಲ ಹೇಳುವಾಗ ನಾವು ಪ್ರೆಸೆಂಟ್ ಸಿಂಪಲ್ ಟೆನ್ಸ್ನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್, ದ ಸನ್ ರೈಸಸ್ ಇನ್ ದ ಈಸ್ಟ್, ಸೂರ್ಯ ಪೂರ್ವದಲ್ಲಿ ಉದಯಿಸ್ತಾನೆ. ಇವೆಲ್ಲ ಯೂನಿವರ್ಸಲ್ ಟ್ರುತ್. ವಾಟರ್ ಬಾಯ್ಲ್ಸ್ ಅಟ್ 100 ಡಿಗ್ರಿ ಸೆಂಟಿಗ್ರೇಡ್, ನೀರು 100 ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ ಕುದಿಯುತ್ತದೆ. ಬರ್ಡ್ಸ್ ಫ್ಲೈ ಇನ್ ದ ಸ್ಕೈ, ಹಕ್ಕಿಗಳು ಆಕಾಶದಲ್ಲಿ ಹಾರುತ್ತವೆ. ಈ ರೀತಿಯಾಗಿ ಮಾತನಾಡುವಾಗ ಕೂಡ ನಾವು ಪ್ರೆಸೆಂಟ್ ಸಿಂಪಲ್ ಟೆನ್ಸ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ನೋಡೋಣ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಇಲ್ಲಿ ಸೆಂಟೆನ್ಸ್ ಸ್ಟ್ರಕ್ಚರ್ ಈ ಥರ ಇರುತ್ತೆ. ಸಬ್ಜೆಕ್ಟ್ ಪ್ಲಸ್ ಆಮ್, ಈಸ್ ಅಥವಾ ಆರ್ ಪ್ಲಸ್ ವರ್ಬ್ 1 ಪ್ಲಸ್ ING ಪ್ಲಸ್ OBJ. ಸಬ್ಜೆಕ್ಟ್ ಬಂದು ಐ ಆಗಿರ್ಬೋದು, ಯು, ವಿ, ದೇ, ಹಿ, ಶಿ, ಇಟ್ ಅಥವಾ ಯಾವುದೇ ಪರ್ಸನ್ ಕೂಡ ಆಗಿರ್ಬೋದು. ಬೇಸ್ಡ್ ಆನ್ ದ ಸಬ್ಜೆಕ್ಟ್ ಬಿ ವರ್ಬ್ ಚೇಂಜ್ ಆಗ್ತಾ ಇರುತ್ತೆ. ಐ ಜೊತೆ ಬಿ ವರ್ಬ್ ಆಮ್ ಯೂಸ್ ಮಾಡ್ತೀವಿ. ಸಬ್ಜೆಕ್ಟ್ ಐಗೆ ಹೆಲ್ಪಿಂಗ್ ವರ್ಬ್ ಆಮ್ ಇರುತ್ತೆ. ಸಬ್ಜೆಕ್ಟ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದರೆ ಹಿ, ಶಿ, ಇಟ್ ಅಥವಾ ಯಾವುದೇ ಒಬ್ಬ ಪರ್ಸನ್ ನೇಮ್ ಇದ್ದರೆ ಈಸ್ ಯೂಸ್ ಮಾಡ್ತೀವಿ. ಸಬ್ಜೆಕ್ಟ್ ಪ್ಲೂರಲ್ ಇದ್ದರೆ ಯು ಅಂದರೆ ಇಲ್ಲಿ ಸಿಂಗ್ಯುಲರ್ ಆಗುತ್ತೆ, ಪ್ಲೂರಲ್ ಕೂಡ ಆಗುತ್ತೆ, ನೀನು ಅಥವಾ ನೀವು. ವಿ ನಾವು, ದೇ ಅವರು ಇದ್ರೆ ಹೆಲ್ಪಿಂಗ್ ವರ್ಬ್ ಆರ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ವರ್ಬ್ 1 ಅಂದರೆ ಫಸ್ಟ್ ಫಾರ್ಮ್ ಆಫ್ ವರ್ಬ್, ING ಎಂಡಲ್ಲಿ ಸೇರಿಸ್ತೀವಿ ಪ್ಲಸ್ ಆಬ್ಜೆಕ್ಟ್. ಎಕ್ಸಾಂಪಲ್, ಐ ಆಮ್ ಈಟಿಂಗ್ ಫುಡ್, ನಾನು ಊಟ ಮಾಡುತ್ತಿದ್ದೇನೆ. ಯು ಆರ್ ಈಟಿಂಗ್ ಫುಡ್, ನೀವು ಊಟ ಮಾಡುತ್ತಿದ್ದೀರಾ ಅಥವಾ ನೀನು ಊಟ ಮಾಡುತ್ತಿದ್ದೀಯಾ. ದೇ ಆರ್ ಈಟಿಂಗ್ ಫುಡ್, ಅವರು ಊಟ ಮಾಡುತ್ತಿದ್ದಾರೆ. ಶಿ ಈಸ್ ಈಟಿಂಗ್ ಫುಡ್, ಅವಳು ಊಟ ಮಾಡುತ್ತಿದ್ದಾಳೆ. ಹಿ ಈಸ್ ಈಟಿಂಗ್ ಫುಡ್, ಅವನು ಊಟ ಮಾಡುತ್ತಿದ್ದಾನೆ. ಇಟ್ ಈಸ್ ಈಟಿಂಗ್ ಫುಡ್, ಅದು ಊಟ ಮಾಡುತ್ತದೆ. ರಾಮ್ ಈಸ್ ಈಟಿಂಗ್ ಫುಡ್, ರಾಮ್ ಊಟ ಮಾಡುತ್ತಿದ್ದಾನೆ. ಸಬ್ಜೆಕ್ಟ್ ಯಾವುದಿದ್ರೂ ಬೇಸ್ ವರ್ಬಿಗೆ ನಾವು ING ಆ್ಯಡ್ ಮಾಡ್ತೀವಿ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನ ನಾವು ಆಕ್ಷನ್ ಹ್ಯಾಪನಿಂಗ್ ರೈಟ್ ನೌ, ಇವಾಗ ಏನು ನಡೀತಾ ಇದೆ, ರೈಟ್ ನೌ ಯಾವ ಕೆಲಸ ಮಾಡ್ತಿದ್ದೀನಿ ಅನ್ನೋದನ್ನು ಹೇಳೋದಕ್ಕೆ ಯೂಸ್ ಮಾಡ್ತೀವಿ. ಐ ಆಮ್ ಡೂಯಿಂಗ್ ಕ್ಲಾಸ್. ನೆಕ್ಸ್ಟ್ ಟೆನ್ಸ್ ಬಂದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನ ನಾವು ಈಗಾಗಲೇ ಮುಗಿದ ಕ್ರಿಯೆ ಮತ್ತೆ ಅದರ ಫಲ ಇನ್ನೂ ಇದೆ ಅಂತ ಹೇಳುವಾಗ ಯೂಸ್ ಮಾಡ್ತೀವಿ. ಕೆಲಸ ಮುಗಿದಿದೆ ಆದರೆ ಅದರ ಪರಿಣಾಮ ಈಗ ಇದೆ ಅಂತ ಹೇಳುವಾಗ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನ ಯೂಸ್ ಮಾಡ್ತೀವಿ. ಸೆಂಟೆನ್ಸ್ ಕನ್ಸ್ಟ್ರಕ್ಷನ್ ಫಾರ್ಮುಲಾ ಈ ಥರ ಇರುತ್ತೆ. ಸಬ್ಜೆಕ್ಟ್ ಪ್ಲಸ್ ಹ್ಯಾವ್ ಅಥವಾ ಹ್ಯಾಸ್ ಯೂಸ್ ಮಾಡ್ತೀವಿ ಬೇಸ್ಡ್ ಆನ್ ಸಬ್ಜೆಕ್ಟ್, ಪ್ಲಸ್ ವರ್ಬ್ 3 ಯೂಸ್ ಮಾಡ್ತೀವಿ ಪ್ಲಸ್ ಆಬ್ಜೆಕ್ಟ್. ಸಬ್ಜೆಕ್ಟ್ ಐ, ಯು, ದೇ ಇವುಗಳಿಗೆ ನಾವು ಹ್ಯಾವ್ ಯೂಸ್ ಮಾಡ್ತೀವಿ. ಸಬ್ಜೆಕ್ಟ್ ಹಿ, ಶಿ, ಇಟ್ ಅಥವಾ ಯಾರದೇ ಹೆಸರಿದ್ದಾಗ, ರಾಮ್ ಇದ್ದಾಗ ಹ್ಯಾಸ್ ಯೂಸ್ ಮಾಡ್ತೀವಿ. ಐ ಹ್ಯಾವ್ ಪ್ಲಸ್ ವರ್ಬ್ ಬಂದು V3 ವರ್ಬ್ ಯೂಸ್ ಮಾಡ್ತೀವಿ, ಥರ್ಡ್ ಫಾರ್ಮ್ ಆಫ್ ವರ್ಬ್. I already said eat is the first form, ate is the second form, eaten is the third form. ಇಲ್ಲಿ ನಾವು eaten ಥರ್ಡ್ ಫಾರ್ಮ್ನ ಯೂಸ್ ಮಾಡ್ತೀವಿ ಪ್ಲಸ್ ಆಬ್ಜೆಕ್ಟ್. ಐ ಹ್ಯಾವ್ ಈಟನ್ ಫುಡ್, ನಾನು ಊಟ ಮಾಡಿದ್ದೇನೆ. ಇವಾಗ ಯಾರಾದರೂ ಕೇಳ್ತಾರೆ ನೀನು ಊಟ ಮಾಡ್ತೀಯಾ? ನಾನು ಊಟ ಮಾಡಿದ್ದೇನೆ, ಇನ್ನೂ ಅದು ಜೀರ್ಣ ಆಗಿಲ್ಲ ಅಂದರೆ ನನ್ನ ಹೊಟ್ಟೆಯಲ್ಲಿ ಇನ್ನೂ ಇದೆ ಅಂತ ಹೇಳುವಾಗ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನ ಯೂಸ್ ಮಾಡ್ತೀವಿ.
ಯು ಹ್ಯಾವ್ ಈಟನ್ ಫುಡ್, ನೀನು ಊಟ ಮಾಡಿದ್ದೀಯಾ ಅಥವಾ ನೀವು ಊಟ ಮಾಡಿದ್ದೀರಾ. ದೇ ಹ್ಯಾವ್ ಈಟನ್ ಫುಡ್, ಅವರು ಊಟ ಮಾಡಿದ್ದಾರೆ. ಹಿ ಹ್ಯಾಸ್ ಈಟನ್ ಫುಡ್, ಅವನು ಊಟ ಮಾಡಿದ್ದಾನೆ. ಶಿ ಹ್ಯಾಸ್ ಈಟನ್ ಫುಡ್, ಅವಳು ಊಟ ಮಾಡಿದ್ದಾಳೆ. ಇಟ್ ಹ್ಯಾಸ್ ಈಟನ್ ಫುಡ್, ಅದು ಊಟ ಮಾಡಿದೆ. ರಾಮ್ ಹ್ಯಾಸ್ ಈಟನ್ ಫುಡ್, ರಾಮ್ ಊಟ ಮಾಡಿದ್ದಾನೆ. ಬೇರೆ ಎಕ್ಸಾಂಪಲ್ ನೋಡೋದಾದ್ರೆ, ಐ ಹ್ಯಾವ್ ಸಂಗ್ ಅ ಸಾಂಗ್. ಸಂಗ್ ಇಸ್ ದ ಥರ್ಡ್ ಫಾರ್ಮ್ ಆಫ್ ವರ್ಬ್ ಆಫ್ ಸಿಂಗ್. ಸಿಂಗ್, ಸ್ಯಾಂಗ್, ಸಂಗ್. ಶಿ ಹ್ಯಾಸ್ ಸಂಗ್ ಅ ಸಾಂಗ್. He has sung a song. They have sung a song. You have sung a song. So the last form of present tense is present perfect continuous tense. Present perfect continuous tense ಅನ್ನು ನಾವು action started already ಅಂದ್ರೆ action started in the past and still continuing now ಅಂದ್ರೆ ಕೆಲಸ ಆಲ್ರೆಡಿ ಹಿಂದೆ ಆರಂಭ ಆಗಿದೆ, ಅದು ಇನ್ನೂ ಮುಂದುವರಿಯುತ್ತಿದೆ ಅಂತ ಹೇಳುವಾಗ ನಾವು ಈ ಟೆನ್ಸ್ನ ಯೂಸ್ ಮಾಡ್ತೀವಿ. ಫಸ್ಟ್ ಸೆಂಟೆನ್ಸ್ ಕನ್ಸ್ಟ್ರಕ್ಷನ್ ಫಾರ್ಮುಲಾ ನೋಡೋಣ. ಸಬ್ಜೆಕ್ಟ್ ಪ್ಲಸ್ ಹ್ಯಾವ್ ಆರ್ ಹ್ಯಾಸ್ ಬೇಸ್ಡ್ ಆನ್ ಸಬ್ಜೆಕ್ಟ್ ಚೇಂಜ್ ಆಗುತ್ತೆ, ಪ್ಲಸ್ ಬೀನ್ ಪ್ಲಸ್ V1 ಪ್ಲಸ್ ING ಪ್ಲಸ್ OBJ. OBJ ಅಂದರೆ ಆಬ್ಜೆಕ್ಟ್. ಇಲ್ಲಿ ಪರ್ಫೆಕ್ಟ್ ಮತ್ತೆ ಕಂಟಿನ್ಯೂಸ್ ಟೆನ್ಸ್ ಎರಡು ಮಿಕ್ಸಪ್ ಆಗಿರುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಬೀನ್ ಎಕ್ಸ್ಟ್ರಾ ಯೂಸ್ ಮಾಡ್ತೀವಿ. ಅಗೇನ್ ಸಬ್ಜೆಕ್ಟ್ ಐ ಯು ದೇ ಇದ್ದಾಗ ಹ್ಯಾವ್ ಯೂಸ್ ಮಾಡ್ತೀವಿ. ಹಿ ಶಿ ಇಟ್ ಅಥವಾ ಯಾರದೇ ಹೆಸರು ಇದ್ದಾಗ ಹ್ಯಾಸ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಎಲ್ಲ ಸಬ್ಜೆಕ್ಟಿಗೂ ಬೀನ್ ಇರುತ್ತೆ. ಆ್ಯಂಡ್ ಎಲ್ಲ ಸಬ್ಜೆಕ್ಟಿಗೂ ಸಬ್ಜೆಕ್ಟ್ ಯಾವುದೇ ಇರಲಿ ವರ್ಬ್ V1 ಪ್ಲಸ್ ING ಇರುತ್ತೆ. ಫಸ್ಟ್ ಫಾರ್ಮ್ ಆಫ್ ವರ್ಬ್ ಪ್ಲಸ್ ING. ನಾವೇನು ಕಂಟಿನ್ಯೂಸ್ ಟೆನ್ಸಲ್ಲಿ ಯೂಸ್ ಮಾಡ್ತೀವಲ್ಲ ಫಸ್ಟ್ ಫಾರ್ಮ್ ಆಫ್ ವರ್ಬ್ ಪ್ಲಸ್ ING ಅದೇ ರೀತಿ ಇಲ್ಲೂ ಇರುತ್ತೆ, ಪ್ಲಸ್ ಆಬ್ಜೆಕ್ಟ್. ಐ ಹ್ಯಾವ್ ಬೀನ್ ಈಟಿಂಗ್ ಫುಡ್. ನಾನು ಊಟ ಮಾಡುತ್ತಾ ಇದ್ದೇನೆ ಅಂದರೆ ನಾನು ಊಟ ಮಾಡೋದಕ್ಕೆ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೇನೆ, ಇನ್ನೂ ಅದು ನಡೀತಾನೆ ಇದೆ, ಇನ್ನೂ ಮಾಡುತ್ತಾನೇ ಇದ್ದೀನಿ. ನಾನು ಊಟ ಮಾಡುತ್ತಾ ಇದ್ದೇನೆ. ಐ ಹ್ಯಾವ್ ಬೀನ್ ಈಟಿಂಗ್ ಫುಡ್. ಅಥವಾ ಐ ಹ್ಯಾವ್ ಬೀನ್ ಈಟಿಂಗ್ ಫುಡ್ ಫಾರ್ 30 minutes. ನಾನು 30 ನಿಮಿಷದಿಂದ ಊಟ ಮಾಡುತ್ತಾ ಇದ್ದೇನೆ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಆಲ್ಮೋಸ್ಟ್ ನಾವು ಯೂಸ್ ಮಾಡುವಾಗ ಟೈಮ್ ಡ್ಯೂರೇಷನ್ ಕೂಡ ಹೇಳ್ತೀವಿ. ಐ ಹ್ಯಾವ್ ಬೀನ್ ಈಟಿಂಗ್ ಫುಡ್ ಫಾರ್ 30 minutes. ಐ ಹ್ಯಾವ್ ಬೀನ್ ವರ್ಕಿಂಗ್ ಫಾರ್ 5 hours. ನಾನು 5 ಗಂಟೆಗಳಿಂದ ವರ್ಕ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಡ್ಯೂರೇಷನ್ ಇದ್ದಾಗ ಜಾಸ್ತಿಯಾಗಿ ಈ ಟೆನ್ಸ್ನ ಯೂಸ್ ಮಾಡ್ತೀವಿ. ಇಲ್ಲಿ ಸಬ್ಜೆಕ್ಟ್ ಚೇಂಜ್ ಮಾಡ್ತಾ ಹೋಗೋಣ. ಯು ಹ್ಯಾವ್ ಬೀನ್ ಈಟಿಂಗ್ ಫುಡ್. ದೇ ಹ್ಯಾವ್ ಬೀನ್ ಈಟಿಂಗ್ ಫುಡ್. Ram and Sita have been eating food. She has been eating food. He has been eating food. It has been eating food. Ram has been eating food. ಬೇರೆ ಎಕ್ಸಾಂಪಲ್ ನೋಡಿ. I have been singing song for 2 hours. She has been singing song for 2 hours. He has been singing song for 2 hours. You have been singing song for 2 hours. Ram has been singing song for 2 hours. ಇನ್ನೊಂದು ಎಕ್ಸಾಂಪಲ್ ನೋಡಿ. ಐ ಹ್ಯಾವ್ ಬೀನ್ ಕಮ್ಮಿಂಗ್ ಹಿಯರ್ ಫಾರ್ 2 years. ನಾನು 2 ವರ್ಷಗಳಿಂದ ಇಲ್ಲಿಗೆ ಬರುತ್ತಾ ಇದ್ದೇನೆ. ಐ ಹ್ಯಾವ್ ಬೀನ್ ಕಮ್ಮಿಂಗ್ ಹಿಯರ್ ಫಾರ್ 2 years. ಸೊ ಇವಿಷ್ಟು ಪ್ರೆಸೆಂಟ್ ಟೆನ್ಸ್ನ 4 ಫಾರ್ಮ್ಸ್. ಕ್ವಿಕ್ಕಾಗಿ ಒಮ್ಮೆ ರೀಕಾಲ್ ಮಾಡೋಣ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ನಾವು ಡೈಲಿ ಆ್ಯಕ್ಷನ್ಸ್ ಬಗ್ಗೆ ಹೇಳುವಾಗ, ಡೈಲಿ ಹ್ಯಾಬಿಟ್ಸ್ ಬಗ್ಗೆ ಹೇಳುವಾಗ ಯೂಸ್ ಮಾಡ್ತೀವಿ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನ ರೈಟ್ ನಾವು ನಾನು ಏನು ಮಾಡ್ತಾ ಇದ್ದೀನಿ ಅಂತ ಹೇಳೋದಕ್ಕೆ ಯೂಸ್ ಮಾಡ್ತೀವಿ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನ ಆಲ್ರೆಡಿ ನಾನು ಕೆಲಸ ಮಾಡಿದ್ದೀನಿ ಆ್ಯಂಡ್ ಅದರ ಫಲ ಇನ್ನೂ ಇದೆ ಅಂತ ಹೇಳುವಾಗ ಯೂಸ್ ಮಾಡ್ತೀವಿ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನ ಕೆಲಸ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಆ್ಯಂಡ್ ಸ್ಟಿಲ್ ಕಂಟಿನ್ಯೂ ಆಗ್ತಾ ಇದೆ, ಇನ್ನೂ ಕಂಟಿನ್ಯೂ ಆಗ್ತಿದೆ ಅಂತ ಹೇಳುವಾಗ ಯೂಸ್ ಮಾಡ್ತೀವಿ. ಸೊ ಪ್ರೆಸೆಂಟ್ ಟೆನ್ಸ್ನ 4 ಫಾರ್ಮ್ಸ್ ಕೂಡ ಕ್ಲಿಯರ್ ಆಯಿತು ಅಂತ ಅಂದ್ಕೋತೀನಿ. ನೆಕ್ಸ್ಟ್ ಪಾಸ್ಟ್ ಟೆನ್ಸ್ಗೆ ನಾವು ಕನ್ನಡದಲ್ಲಿ ಭೂತಕಾಲ ಅಂತ ಹೇಳ್ತೀವಿ, ಅಂದರೆ ಆಗಿ ಹೋಗಿರುವ ಘಟನೆಗಳ ಬಗ್ಗೆ ಹೇಳುವಂತಹ ಕಾಲ. ಪಾಸ್ಟ್ ಟೆನ್ಸಲ್ಲಿ ಅಗೇನ್ 4 ಫಾರ್ಮ್ಸ್ ಇದೆ. ಸಿಂಪಲ್ ಪಾಸ್ಟ್, ಪಾಸ್ಟ್ ಕಂಟಿನ್ಯೂಸ್, ಪಾಸ್ಟ್ ಪರ್ಫೆಕ್ಟ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಇವೆಲ್ಲವನ್ನು ನಾನು ನಿಮಗೆ ಟೇಬಲ್ ಫಾರ್ಮಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ದ್ಯಾಟ್ ನಿಮಗೆ ಈಸಿ ಆಗುತ್ತೆ. ಟಾಪಲ್ಲಿ ನಾನು ಟೆನ್ಸ್ ಬರ್ತಿದ್ದೀನಿ, ಪಾಸ್ಟ್ ಟೆನ್ಸ್. ಅದರ 4 ಫಾರ್ಮ್ಸ್ನ ನಾನು ಕೆಳಗಡೆ 1 by 1 ರೋನಲ್ಲಿ ಬರ್ತಿದ್ದೀನಿ. ಸಿಂಪಲ್,
ಕಂಟಿನ್ಯೂಸ್, ಪರ್ಫೆಕ್ಟ್, ಪರ್ಫೆಕ್ಟ್ ಕಂಟಿನ್ಯೂಸ್. ಫಸ್ಟ್ ನಾವು ಸಿಂಪಲ್ ಪಾಸ್ಟ್ ಬಗ್ಗೆ ನೋಡೋಣ. ಸಿಂಪಲ್ ಪಾಸ್ಟ್ ಟೆನ್ಸ್ ಅಥವಾ ಪಾಸ್ಟ್ ಸಿಂಪಲ್ ಟೆನ್ಸ್. ಸೊ ಸಿಂಪಲ್ ಪಾಸ್ಟ್ ಇದು ಸೆಂಟೆನ್ಸ್ ಕನ್ಸ್ಟ್ರಕ್ಷನ್ ಫಾರ್ಮುಲಾ ಈ ಥರ ಇರುತ್ತೆ. ಸಬ್ಜೆಕ್ಟ್ V2 ಪ್ಲಸ್ ಆಬ್ಜೆಕ್ಟ್. ಸಬ್ಜೆಕ್ಟಲ್ಲಿ ಐ, ಯು, ವಿ, ದೇ, ಹಿ, ಶಿ, ಇಟ್ ಅಥವಾ ಯಾವುದೇ ಪರ್ಸನ್ ನೇಮ್. V2 ಅಂದರೆ ವರ್ಬ್ 2 ಫಾರ್ಮ್. ಪ್ರತಿಯೊಂದು ವರ್ಬಿಗೂ 3 ಫಾರ್ಮ್ಸ್ ಇರುತ್ತೆ. ವರ್ಬ್ 1, ವರ್ಬ್ 2, ವರ್ಬ್ 3. ಫಾರ್ ಎಕ್ಸಾಂಪಲ್, ಈಟ್, ಏಟ್, ಈಟನ್. ಈಟ್ ಇದ್ದು ಫಸ್ಟ್ ಫಾರ್ಮ್ ಈಸ್ ಈಟ್, ಸೆಕೆಂಡ್ ಫಾರ್ಮ್ ಈಸ್ ಏಟ್, ಥರ್ಡ್ ಫಾರ್ಮ್ ಈಸ್ ಈಟನ್. ಸೊ ಇಲ್ಲಿ ನಾವು ಯೂಸ್ ಮಾಡೋದು ಏಟ್ ಅಂದರೆ ಸೆಕೆಂಡ್ ಫಾರ್ಮ್, ವರ್ಬ್ 2 ಫಾರ್ಮ್ ಪ್ಲಸ್ ಆಬ್ಜೆಕ್ಟ್. ಎಕ್ಸಾಂಪಲ್, ಐ ಏಟ್ ಫುಡ್. ನಾನು ಆಹಾರ ಸೇವಿಸಿದೆ. ಯು ಏಟ್ ಫುಡ್. ನೀನು ಆಹಾರ ಸೇವಿಸಿದೆ. ಅಥವಾ ಯು ಅನ್ನು ನಾವು ನೀನು ಅಂತಲೂ ಮೆನ್ಷನ್ ಮಾಡ್ತೀವಿ, ನೀವು ಅನ್ನೋದಕ್ಕೂ ಮೆನ್ಷನ್ ಮಾಡ್ತೀವಿ. ನೀವು ಆಹಾರ ಸೇವಿಸಿದ್ರಿ. ವಿ ಏಟ್ ಫುಡ್. ನಾವು ಆಹಾರ ಸೇವಿಸಿದೆವು. ದೇ ಏಟ್ ಫುಡ್. ಅವರು ಆಹಾರ ಸೇವಿಸಿದರು. ಹಿ ಏಟ್ ಫುಡ್. ಅವನು ಆಹಾರ ಸೇವಿಸಿದ. ಶಿ ಏಟ್ ಫುಡ್. ಅವಳು ಆಹಾರ ಸೇವಿಸಿದ್ಲು. ಇಟ್ ಏಟ್ ಫುಡ್. ಅದು ಆಹಾರ ಸೇವಿಸಿತು. ರಾಮ್ ಏಟ್ ಫುಡ್. ರಾಮ್ ಆಹಾರ ಸೇವಿಸಿದ. ಸಿಂಪಲ್ ಪಾಸ್ಟಲ್ಲಿ ನೀವು ಸಬ್ಜೆಕ್ಟ್ ಯಾವುದೇ ತಗೊಂಡ್ರು ವರ್ಬ್ V2ನೇ ಇರುತ್ತೆ. ವರ್ಬಲ್ಲಿ ಯಾವುದೇ ಚೇಂಜಸ್ ಆಗಲ್ಲ. ಲುಕ್ ಎಟ್ ಅನದರ್ ಎಕ್ಸಾಂಪಲ್. ಐ ಸ್ಯಾಂಗ್ ಆ ಸಾಂಗ್. ಇಲ್ಲಿ ಸ್ಯಾಂಗ್ ಅನ್ನೋದು ಸಿಂಗ್ನ ಸೆಕೆಂಡ್ ಫಾರ್ಮ್ ಆಫ್ ವರ್ಬ್. ಸಿಂಗ್ ಇದು ಫಸ್ಟ್ ಫಾರ್ಮ್ ಈಸ್ ಸಿಂಗ್, ಸೆಕೆಂಡ್ ಫಾರ್ಮ್ ಈಸ್ ಸ್ಯಾಂಗ್ and the third form is sung. I sang a song. You sang a song. We sang a song. They sang a song. He sang a song. She sang a song. It sang a song. Ram sang a song. ಈ ಸಿಂಪಲ್ ಪಾಸ್ಟ್ ಟೆನ್ಸ್ ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಕಂಪ್ಲೀಟೆಡ್ ಆ್ಯಕ್ಷನ್ ಇನ್ ದ ಪಾಸ್ಟ್. ಭೂತಕಾಲದಲ್ಲಿ ಮುಗಿದ ಕ್ರಿಯೆಯ ಬಗ್ಗೆ ಹೇಳುವಾಗ ನಾವು ಇದನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಫಾರ್ಮ್ ಆಫ್ ಪಾಸ್ಟ್ ಟೆನ್ಸ್ ಪಾಸ್ಟ್ ಕಂಟಿನ್ಯೂಸ್ ಫಾರ್ಮ್. ಸೆಂಟೆನ್ಸ್ ಕನ್ಸ್ಟ್ರಕ್ಷನ್ ಫಾರ್ಮುಲಾ ಈ ಥರ ಇರುತ್ತೆ. ಸಬ್ಜೆಕ್ಟ್ ಪ್ಲಸ್ ವಾಸ್ ಅಥವಾ ವರ್ ಪ್ಲಸ್ V1 ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್. ಸಬ್ಜೆಕ್ಟ್ ಐ, ಹಿ, ಶಿ, ಇಟ್ ಅಥವಾ ಯಾವುದೇ ಪರ್ಸನ್ ನೇಮ್ ಇದ್ದಾಗ ವಾಸ್ ಯೂಸ್ ಮಾಡ್ತೀವಿ. ಸಬ್ಜೆಕ್ಟ್ ಯು, ವಿ, ದೇ ಇದ್ದಾಗ ವರ್ ಯೂಸ್ ಮಾಡ್ತೀವಿ. ಅದಾದಮೇಲೆ ಬರೋದು V1 ಅಂದರೆ ಫಸ್ಟ್ ಫಾರ್ಮ್ ಆಫ್ ವರ್ಬ್ ಪ್ಲಸ್ ING ನೆಕ್ಸ್ಟ್ ಆಬ್ಜೆಕ್ಟ್. ಎಕ್ಸಾಂಪಲ್, ಐ ವಾಸ್ ಈಟಿಂಗ್ ಫುಡ್. ನಾನು ಆಹಾರ ಸೇವಿಸುತ್ತಿದ್ದೆ. ಯು ವರ್ ಈಟಿಂಗ್ ಫುಡ್. ನೀನು ಆಹಾರ ಸೇವಿಸುತ್ತಿದ್ದೆ ಅಥವಾ ನೀವು ಆಹಾರ ಸೇವಿಸುತ್ತಿದ್ದಿರಿ. ದೇ ವರ್ ಈಟಿಂಗ್ ಫುಡ್. ಅವರು ಆಹಾರ ಸೇವಿಸುತ್ತಿದ್ದರು. ವಿ ವರ್ ಈಟಿಂಗ್ ಫುಡ್. ನಾವು ಆಹಾರ ಸೇವಿಸುತ್ತಿದ್ದೆವು. ಶಿ ವಾಸ್ ಈಟಿಂಗ್ ಫುಡ್. ಅವಳು ಆಹಾರ ಸೇವಿಸುತ್ತಿದ್ದಳು. ಹಿ ವಾಸ್ ಈಟಿಂಗ್ ಫುಡ್. ಅವನು ಆಹಾರ ಸೇವಿಸುತ್ತಿದ್ದ. ರಾಮ್ ವಾಸ್ ಈಟಿಂಗ್ ಫುಡ್. ರಾಮ್ ಆಹಾರ ಸೇವಿಸುತ್ತಿದ್ದ. ಒನ್ ಮೋರ್ ಎಕ್ಸಾಂಪಲ್, ಐ ವಾಸ್ ಸಿಂಗಿಂಗ್ ಅ ಸಾಂಗ್. ಶಿ ವಾಸ್ ಸಿಂಗಿಂಗ್ ಅ ಸಾಂಗ್. ಹಿ ವಾಸ್ ಸಿಂಗಿಂಗ್ ಅ ಸಾಂಗ್. ಇಟ್ ವಾಸ್ ಸಿಂಗಿಂಗ್ ಅ ಸಾಂಗ್. ರಾಮ್ ವಾಸ್ ಸಿಂಗಿಂಗ್ ಅ ಸಾಂಗ್. You were singing a song. They were singing a song. We were singing a song. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ನ ನಾವು ಭೂತಕಾಲದಲ್ಲಿ ನಡೆಯುತ್ತಾ ಇದ್ದ ಕ್ರಿಯೆಗೆ ಹೇಳುವಾಗ ಬಳಸ್ತೀವಿ. ಅಂದರೆ ಭೂತಕಾಲದಲ್ಲಿ ಈ ಕ್ರಿಯೆ ನಡೆಯುತ್ತಿತ್ತು ಅಂತ ಹೇಳುವಾಗ ಈ ಟೆನ್ಸ್ನ ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಇದರ ಸೆಂಟೆನ್ಸ್ ಕನ್ಸ್ಟ್ರಕ್ಷನ್ ಫಾರ್ಮುಲಾ ಈ ಥರ ಇದೆ. ಸಬ್ಜೆಕ್ಟ್ ಪ್ಲಸ್ ಹ್ಯಾಡ್ ಪ್ಲಸ್ V3 ಪ್ಲಸ್ ಆಬ್ಜೆಕ್ಟ್. ಸಬ್ಜೆಕ್ಟಲ್ಲಿ ಐ, ಯು, ವಿ, ದೇ, ಹಿ, ಶಿ, ಇಟ್ ಅಥವಾ ಸಂಬಡೀಸ್ ನೇಮ್ ಪ್ಲಸ್ ಹ್ಯಾಡ್
ಸಬ್ಜೆಕ್ಟ್ ಯಾವುದೇ ತಗೊಳ್ಳಿ ಅದ್ರ ಜೊತೆ ನಾವು ಹ್ಯಾಡ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ V3 ಅಂದರೆ ವರ್ಬ್ 3 ಫಾರ್ಮ್. ಈಟ್, ಏಟ್, ಈಟನ್. ಇಲ್ಲಿ ನಾವು ಯೂಸ್ ಮಾಡೋದು ಈಟನ್ ಪ್ಲಸ್ ಆಬ್ಜೆಕ್ಟ್. ಎಕ್ಸಾಂಪಲ್, ಐ ಹ್ಯಾಡ್ ಈಟನ್ ಫುಡ್. ನಾನು ಆಹಾರ ಸೇವಿಸಿದ್ದೆ. ಯು ಹ್ಯಾಡ್ ಈಟನ್ ಫುಡ್. ನೀನು ಆಹಾರ ಸೇವಿಸಿದ್ದೆ. ವಿ ಹ್ಯಾವ್ ಈಟನ್ ಫುಡ್. ನಾವು ಆಹಾರ ಸೇವಿಸಿದ್ದೆವು. ದೇ ಹ್ಯಾಡ್ ಈಟನ್ ಫುಡ್. ಅವರು ಆಹಾರ ಸೇವಿಸಿದ್ದರು. ಹಿ ಹ್ಯಾಡ್ ಈಟನ್ ಫುಡ್. ಅವನು ಆಹಾರ ಸೇವಿಸಿದ್ದನು. ಇಟ್ ಹ್ಯಾಡ್ ಈಟನ್ ಫುಡ್. ಅದು ಆಹಾರ ಸೇವಿಸಿತ್ತು. ಆ್ಯಂಡ್ ಒನ್ ಮೋರ್ ಎಕ್ಸಾಂಪಲ್, ಐ ಹ್ಯಾಡ್ ಸಂಗ್ ಆ ಸಾಂಗ್. ಯು ಹ್ಯಾಡ್ ಸಂಗ್ ಆ ಸಾಂಗ್. We had sung a song. They had sung a song. He had sung a song. She had sung a song. It had sung a song. Ram had sung a song. Past perfect tense ನ ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಒನ್ ಆ್ಯಕ್ಷನ್ ಹ್ಯಾಪನ್ ಬಿಫೋರ್ ಅನದರ್ ಪಾಸ್ಟ್ ಆ್ಯಕ್ಷನ್. ಒಂದು ಕ್ರಿಯೆ ಇನ್ನೊಂದು ಭೂತಕಾಲದ ಕ್ರಿಯೆಗೆ ಮುಂಚೆ ನಡೆದಿತ್ತು ಅಂತ ಹೇಳುವಾಗ ನಾವು ಯೂಸ್ ಮಾಡ್ತೀವಿ. ನಾವು ಮಾತನಾಡುವಾಗ ಕರೆಕ್ಟಾಗಿ ಈ ಥರದ ಸೆಂಟೆನ್ಸ್ಗೆ ನಾವು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ನ ಯೂಸ್ ಮಾಡ್ತೀವಿ. ಶಿ ಹ್ಯಾಡ್ ಸಂಗ್ ಅ ಸಾಂಗ್ ಬಿಫೋರ್ ಹಿ ಕೇಮ್. ಅವನು ಬರೋ ಮೊದಲೇ ಅವಳು ಹಾಡು ಹಾಡಿದ್ದಳು. ಇಲ್ಲಿ ಎರಡು ಕ್ರಿಯೆಗಳು ಭೂತಕಾಲದಲ್ಲೇ ನಡೆದಿರುವಂಥದ್ದು. ಅವನು ಬಂದಿರೋದು ಒಂದು ಕ್ರಿಯೆ ಆ್ಯಂಡ್ ಅವಳು ಹಾಡಿರೋದು ಕೂಡ ಒಂದು ಕ್ರಿಯೆ. ಎರಡು ಕ್ರಿಯೆನೂ ಭೂತಕಾಲದಲ್ಲೇ ನಡೆದಿತ್ತು, ಆಗಿ ಹೋಗಿರುವ ಕ್ರಿಯೆ. ಅವಳು ಹಾಡಿರುವ ಕ್ರಿಯೆ ಅವನು ಬಂದಿರೋದಕ್ಕಿಂತ ಮೊದಲೇ ನಡೆದಿತ್ತು ಅಂತ ಹೇಳುವಾಗ ನಾವು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ನ ಯೂಸ್ ಮಾಡ್ತೀವಿ. ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಫಾರ್ಮ್ ಆಫ್ ಪಾಸ್ಟ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಸೆಂಟೆನ್ಸ್ ಕನ್ಸ್ಟ್ರಕ್ಷನ್ ಫಾರ್ಮುಲಾ ಈ ಥರ ಇರುತ್ತೆ. ಸಬ್ಜೆಕ್ಟ್ ಪ್ಲಸ್ ಹ್ಯಾಡ್ ಪ್ಲಸ್ ಬೀನ್ ಪ್ಲಸ್ V1 ಪ್ಲಸ್ ING ಆ್ಯಂಡ್ ಆಬ್ಜೆಕ್ಟ್. ಸಬ್ಜೆಕ್ಟ್ I, you, we, they, he, she, it ಆರ್ ಸಂಬಡೀಸ್ ನೇಮ್. ಎಲ್ಲ ಸಬ್ಜೆಕ್ಟಿಗೂ ಹ್ಯಾಡ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಎಲ್ಲ ಸಬ್ಜೆಕ್ಟಿಗೂ ಬೀನ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಎಲ್ಲ ಸಬ್ಜೆಕ್ಟಿಗೂ ಫಸ್ಟ್ ಫಾರ್ಮ್ ಆಫ್ ವರ್ಬ್ ಪ್ಲಸ್ ING ಯೂಸ್ ಮಾಡ್ತೀವಿ. ಆ್ಯಂಡ್ ಲಾಸ್ಟಲ್ಲಿ ಆಬ್ಜೆಕ್ಟ್. ಐ ಹ್ಯಾಡ್ ಬೀನ್ ಈಟಿಂಗ್ ಫುಡ್. ನಾನು ಆಹಾರ ಸೇವಿಸುತ್ತಾ ಇದ್ದೆ. ಯು ಹ್ಯಾಡ್ ಬೀನ್ ಈಟಿಂಗ್ ಫುಡ್. ನೀನು ಆಹಾರ ಸೇವಿಸುತ್ತಾ ಇದ್ದೆ. ವಿ ಹ್ಯಾಡ್ ಬೀನ್ ಈಟಿಂಗ್ ಫುಡ್. ನಾವು ಆಹಾರ ಸೇವಿಸುತ್ತಾ ಇದ್ದೆವು. ದೇ ಹ್ಯಾಡ್ ಬೀನ್ ಈಟಿಂಗ್ ಫುಡ್. ಅವರು ಆಹಾರ ಸೇವಿಸುತ್ತಾ ಇದ್ದರು. ಹಿ ಹ್ಯಾಡ್ ಬೀನ್ ಈಟಿಂಗ್ ಫುಡ್. ಅವನು ಆಹಾರ ಸೇವಿಸುತ್ತಾ ಇದ್ದ. ಶಿ ಹ್ಯಾಡ್ ಬೀನ್ ಈಟಿಂಗ್ ಫುಡ್. ಅವಳು ಆಹಾರ ಸೇವಿಸುತ್ತಾ ಇದ್ದಳು. ಇಟ್ ಹ್ಯಾಡ್ ಬೀನ್ ಈಟಿಂಗ್ ಫುಡ್. ಅದು ಆಹಾರ ಸೇವಿಸುತ್ತಾ ಇತ್ತು. ರಾಮ್ ಹ್ಯಾಡ್ ಬೀನ್ ಈಟಿಂಗ್ ಫುಡ್. ರಾಮ್ ಆಹಾರ ಸೇವಿಸುತ್ತಾ ಇದ್ದ. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನ ನಾವು ಆಲ್ರೆಡಿ ರನ್ನಿಂಗ್ ಆ್ಯಕ್ಷನ್ ಇನ್ ದಿ ಪಾಸ್ಟ್ ಬಿಫೋರ್ ಸಮಥಿಂಗ್ ಹ್ಯಾಪನ್. ಅಂದರೆ ಇನ್ನೊಂದು ಕ್ರಿಯೆ ಆಗುವ ಮೊದಲು ಆಲ್ರೆಡಿ ಭೂತಕಾಲದಲ್ಲಿ ನಡೀತಾ ಇದ್ದ ಕ್ರಿಯೆ ಬಗ್ಗೆ ಹೇಳುವಾಗ ನಾವು ಇದನ್ನು ಯೂಸ್ ಮಾಡ್ತೀವಿ. ದ ಪರ್ಫೆಕ್ಟ್ ಎಕ್ಸಾಂಪಲ್ ನೋಡಿ. ಪರೀಕ್ಷೆ ಆರಂಭವಾಗುವ ಮೊದಲು ನಾನು 2 ಗಂಟೆಗಳ ಕಾಲ ಓದುತ್ತಾ ಇದ್ದೆ ಅಂತ ಹೇಳುವಾಗ ನಾವು ಈ ಟೆನ್ಸ್ ಯೂಸ್ ಆಗುತ್ತೆ. I had been studying for 2 hours before the exam started. ಫ್ಯೂಚರ್ ಟೆನ್ಸ್ ಭವಿಷ್ಯದ ಕಾಲ. ಫ್ಯೂಚರ್ ಟೆನ್ಸಲ್ಲಿ ಅಗೇನ್ 4 ಫಾರ್ಮ್ಸ್ ಇದೆ. ಸಿಂಪಲ್ ಫ್ಯೂಚರ್ ಟೆನ್ಸ್ ಅಥವಾ ಫ್ಯೂಚರ್ ಸಿಂಪಲ್ ಟೆನ್ಸ್, ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಆ್ಯಂಡ್ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಇವೆಲ್ಲನೂ ನಾನು ಟೇಬಲ್ ಫಾರ್ಮಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಟಾಪಲ್ಲಿ ಮೇನ್ ಟೆನ್ಸ್ ಬರೆದಿದ್ದೀನಿ, ಫ್ಯೂಚರ್ ಟೆನ್ಸ್, ಆ್ಯಂಡ್ ಅದರ 4 ಫಾರ್ಮ್ಸ್ನ 1 by 1 ಕೆಳಗಡೆ ಬರೆದಿದ್ದೀನಿ. ಫಸ್ಟ್ ನಾವು ಸಿಂಪಲ್ ಫ್ಯೂಚರ್ ಟೆನ್ಸನ್ನು ನೋಡೋಣ. ಸಿಂಪಲ್ ಫ್ಯೂಚರ್ ಟೆನ್ಸ್ ಇದು ಸೆಂಟೆನ್ಸ್ ಕನ್ಸ್ಟ್ರಕ್ಷನ್ ಫಾರ್ಮುಲಾ ಈ ಥರ ಇರುತ್ತೆ. ಸಬ್ಜೆಕ್ಟ್ ಪ್ಲಸ್ ವಿಲ್ ಪ್ಲಸ್ V1 ಪ್ಲಸ್ ಆಬ್ಜೆಕ್ಟ್. ಸಬ್ಜೆಕ್ಟಲ್ಲಿ ಐ, ಯು, ವಿ, ದೇ, ಹಿ, ಶಿ, ಇಟ್ ಅಥವಾ ಯಾವುದೇ ಪರ್ಸನ್ ನೇಮ್. ನೆಕ್ಸ್ಟ್ ಬರೋದು ವಿಲ್ ಪ್ಲಸ್ V1. V1 ಅಂದರೆ ಫಸ್ಟ್ ಫಾರ್ಮ್ ಆಫ್ ವರ್ಬ್ ಅಥವಾ ಪ್ರೆಸೆಂಟ್ ಫಾರ್ಮ್ ಅಂತ ಹೇಳ್ತೀವಿ. ಎವ್ರಿ ವರ್ಬಿಗೂ 3 ಫಾರ್ಮ್ಸ್ ಇರುತ್ತೆ. ಪ್ರೆಸೆಂಟ್ ಫಾರ್ಮ್, ಪಾಸ್ಟ್ ಫಾರ್ಮ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್. ಪ್ರೆಸೆಂಟ್ ಫಾರ್ಮಿಗೆ V1 ಅಥವಾ ವರ್ಬ್ 1 ಅಂತೀವಿ. ಪಾಸ್ಟ್ ಫಾರ್ಮಿಗೆ V2 ಅಥವಾ ವರ್ಬ್ 2 ಅಂತೀವಿ. ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ಗೆ V3 ಅಥವಾ ವರ್ಬ್ 3 ಅಂತೀವಿ. ಸಿಂಪಲ್ ಫ್ಯೂಚರ್ ಟೆನ್ಸಲ್ಲಿ ನಾವು ವರ್ಬ್ 1 ಯೂಸ್ ಮಾಡ್ತೀವಿ. ವರ್ಬ್ 1 ಅಂದರೆ ಫಾರ್ ಎಕ್ಸಾಂಪಲ್
ಈಟ್ ಇದ್ದು 3 ಫಾರ್ಮ್ಸ್ ಆಫ್ ವರ್ಬ್ ಯಾವುದೆಲ್ಲ ಅಂದರೆ ವರ್ಬ್ 1 ಈಸ್ ಈಟ್, ವರ್ಬ್ 2 ಈಸ್ ಏಟ್, ವರ್ಬ್ 3 ಈಸ್ ಈಟನ್. ಹಾಗೆ ಪ್ಲೇ, ಪ್ಲೇಡ್, ಪ್ಲೇಡ್, ವಾಕ್, 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 ಈ ಥರ. ನೆಕ್ಸ್ಟ್ ಬರೋದು ಆಬ್ಜೆಕ್ಟ್. ಲುಕ್ ಎಟ್ ದ ಎಕ್ಸಾಂಪಲ್. ಐ ವಿಲ್ ಈಟ್ ಫುಡ್. ನಾನು ಆಹಾರ ಸೇವಿಸುವೆ. ಸಬ್ಜೆಕ್ಟ್ ಈಸ್ ಐ. ನೆಕ್ಸ್ಟ್ ವಿಲ್, ವರ್ಬ್ 1 ಆಫ್ ಈಟ್ ಈಸ್ ಈಟ್, ಆಬ್ಜೆಕ್ಟ್ ಈಸ್ ಫುಡ್. ಐ ವಿಲ್ ಈಟ್ ಫುಡ್. ಇಲ್ಲಿ ಸಬ್ಜೆಕ್ಟ್ ಚೇಂಜ್ ಮಾಡ್ತಾ ಹೋಗೋಣ. ಯು ವಿಲ್ ಈಟ್ ಫುಡ್. ನೀನು ಆಹಾರ ಸೇವಿಸುವೆ. ವಿ ವಿಲ್ ಈಟ್ ಫುಡ್. ನಾವು ಆಹಾರ ಸೇವಿಸುವೆವು. ದೇ ವಿಲ್ ಈಟ್ ಫುಡ್. ಅವರು ಆಹಾರ ಸೇವಿಸುವರು. ಹಿ ವಿಲ್ ಈಟ್ ಫುಡ್. ಅವನು ಆಹಾರ ಸೇವಿಸುವನು. ಶಿ ವಿಲ್ ಈಟ್ ಫುಡ್. ಅವಳು ಆಹಾರ ಸೇವಿಸುವಳು. ಇಟ್ ವಿಲ್ ಈಟ್ ಫುಡ್. ಅದು ಆಹಾರ ಸೇವಿಸುವುದು. ರಾಮ್ ವಿಲ್ ಈಟ್ ಫುಡ್. ರಾಮ್ ಆಹಾರ ಸೇವಿಸುವನು. ಸಿಂಪಲ್ ಫ್ಯೂಚರ್ ಟೆನ್ಸಲ್ಲಿ ಸಬ್ಜೆಕ್ಟ್ ಯಾವುದೇ ಹಾಕಿದ್ರೂ ವಿಲ್ ಅದೇ ರೀತಿ ಇರುತ್ತೆ ಆ್ಯಂಡ್ ವರ್ಬ್ 1 ಕೂಡ ಅದೇ ರೀತಿ ಇರುತ್ತೆ, ಯಾವುದೇ ಚೇಂಜಸ್ ಆಗಲ್ಲ. ನೆಕ್ಸ್ಟ್ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್. ಇದರ ಸೆಂಟೆನ್ಸ್ ಕನ್ಸ್ಟ್ರಕ್ಷನ್ ಫಾರ್ಮುಲಾ ಈ ಥರ ಇರುತ್ತೆ. ಸಬ್ಜೆಕ್ಟ್ ಪ್ಲಸ್ ವಿಲ್ ಬಿ. ವಿಲ್ ಜೊತೆ ಬಿ ಯೂಸ್ ಮಾಡ್ತೀವಿ. ವಿಲ್ ಬಿ ಪ್ಲಸ್ V1 ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್. ಸಬ್ಜೆಕ್ಟ್ ವಿಲ್ ಬಿ ಐ, ಯು, ವಿ, ದೇ, ಹಿ, ಶಿ, ಇಟ್ ಅಥವಾ ಸಂಬಡೀಸ್ ನೇಮ್ ಇರುತ್ತೆ. ನೆಕ್ಸ್ಟ್ ವಿಲ್ ಬಿ ಯೂಸ್ ಮಾಡ್ತೀವಿ ಫಾರ್ ಎನಿ ಸಬ್ಜೆಕ್ಟ್. ಯಾವುದೇ ಸಬ್ಜೆಕ್ಟ್ ತಗೊಂಡ್ರು ವಿಲ್ ಬಿನೇ ಯೂಸ್ ಮಾಡ್ತೀವಿ. ಪ್ಲಸ್ ಇಲ್ಲಿ ವರ್ಬ್ 1 ಯೂಸ್ ಮಾಡ್ತೀವಿ, ಫಸ್ಟ್ ಫಾರ್ಮ್ ಆಫ್ ವರ್ಬ್, ದಟ್ ಈಸ್ ಈಟ್. ನಮ್ಮ ಎಕ್ಸಾಂಪಲಲ್ಲಿ ಈಟ್ ಪ್ಲಸ್ ING. ವರ್ಬಿಗೆ ING ಆ್ಯಡ್ ಮಾಡ್ತೀವಿ ಬಿಕಾಸ್ ಇದು ಕಂಟಿನ್ಯೂಸ್ ಫಾರ್ಮ್. ಪ್ಲಸ್ ಆಬ್ಜೆಕ್ಟ್. ಲುಕ್ ಎಟ್ ದ ಎಕ್ಸಾಂಪಲ್. ಐ ವಿಲ್ ಬಿ ಈಟಿಂಗ್ ಫುಡ್. ಸಬ್ಜೆಕ್ಟ್ ಈಸ್ ಐ. ನೆಕ್ಸ್ಟ್ ವಿಲ್ ಬಿ. ವರ್ಬ್ 1 ಈಸ್ ಈಟ್ ಪ್ಲಸ್ ING, ದಟ್ ಮೀನ್ಸ್ ಈಟಿಂಗ್ ಆಗುತ್ತೆ. ಪ್ಲಸ್ ಆಬ್ಜೆಕ್ಟ್ ಫುಡ್. ನಾನು ಆಹಾರ ಸೇವಿಸುತ್ತಿರುವೆ. ದಟ್ ಈಸ್ ದ ಕಂಟಿನ್ಯೂಸ್ ಫಾರ್ಮ್. ಆಯಿತಾ? ನಾನು ಆಹಾರ ಸೇವಿಸುತ್ತಿರುವೆ. ಲೆಟ್ಸ್ ಚೇಂಜ್ ದ ಸಬ್ಜೆಕ್ಟ್. ಸಬ್ಜೆಕ್ಟ್ ಚೇಂಜ್ ಮಾಡ್ತಾ ಹೋಗೋಣ. ಯು ವಿಲ್ ಬಿ ಈಟಿಂಗ್ ಫುಡ್. ನೀವು ಆಹಾರ ಸೇವಿಸುತ್ತಿರುವಿರಿ. ವಿ ವಿಲ್ ಬಿ ಈಟಿಂಗ್ ಫುಡ್. ನಾವು ಆಹಾರ ಸೇವಿಸುತ್ತಿರುವೆವು. ದೇ ವಿಲ್ ಬಿ ಈಟಿಂಗ್ ಫುಡ್. ಅವರು ಆಹಾರ ಸೇವಿಸುತ್ತಿರುವರು. ಹಿ ವಿಲ್ ಬಿ ಈಟಿಂಗ್ ಫುಡ್. ಅವನು ಆಹಾರ ಸೇವಿಸುತ್ತಿರುವನು. ಶಿ ವಿಲ್ ಬಿ ಈಟಿಂಗ್ ಫುಡ್. ಅವಳು ಆಹಾರ ಸೇವಿಸುತ್ತಿರುವಳು. ಇಟ್ ವಿಲ್ ಬಿ ಈಟಿಂಗ್ ಫುಡ್. ಅದು ಆಹಾರ ಸೇವಿಸುತ್ತಿರುವುದು. ರಾಮ್ ವಿಲ್ ಬಿ ಈಟಿಂಗ್ ಫುಡ್. ರಾಮು ಆಹಾರ ಸೇವಿಸುತ್ತಿರುವನು. ಸೊ ಸಬ್ಜೆಕ್ಟ್ ಯಾವುದು ಹಾಕಿದ್ರೂ ವಿಲ್ ಬಿ ಅದೇ ರೀತಿ ಇರುತ್ತೆ ಆ್ಯಂಡ್ ದ ವರ್ಬ್ ಕೂಡ ಚೇಂಜಸ್ ಆಗಲ್ಲ. ವರ್ಬ್ 1 ಪ್ಲಸ್ ING ಇರುತ್ತೆ. ಓಕೆ, ಗೋ ಫಾರ್ ನೆಕ್ಸ್ಟ್ ಫಾರ್ಮ್ ಆಫ್ ಫ್ಯೂಚರ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ಇದರ ಸೆಂಟೆನ್ಸ್ ಕನ್ಸ್ಟ್ರಕ್ಷನ್ ಫಾರ್ಮುಲಾ ಈ ಥರ ಇರುತ್ತೆ. ಸಬ್ಜೆಕ್ಟ್ ಪ್ಲಸ್ ವಿಲ್ ಹ್ಯಾವ್ ಪ್ಲಸ್ V3 ಪ್ಲಸ್ ಆಬ್ಜೆಕ್ಟ್. ಸಬ್ಜೆಕ್ಟ್ ಐ, ಯು, ವಿ, ದೇ, ಹಿ, ಶಿ, ಇಟ್ ಅಥವಾ ಸಂಬಡೀಸ್ ನೇಮ್ ಇರ್ಬೋದು. ನೆಕ್ಸ್ಟ್ ವಿಲ್ ಹ್ಯಾವ್. ಸಬ್ಜೆಕ್ಟ್ ಯಾವುದೇ ಯೂಸ್ ಮಾಡಿದ್ರೂ ವಿಲ್ ಹ್ಯಾವ್ ಇರುತ್ತೆ. ಪ್ಲಸ್ ವರ್ಬ್ 3 ಅಂದರೆ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್, V3 ಫಾರ್ಮ್. ಈಟ್, ಏಟ್, ಈಟನ್. ಇಲ್ಲಿ ನಾವು ಈಟನ್ ಯೂಸ್ ಮಾಡ್ತೀವಿ. ಪ್ಲಸ್ ಆಬ್ಜೆಕ್ಟ್. ಲುಕ್ ಎಟ್ ದ ಎಕ್ಸಾಂಪಲ್. ಐ ವಿಲ್ ಹ್ಯಾವ್ ಈಟನ್ ಫುಡ್. ನಾನು ಆಹಾರ ಸೇವಿಸಿದ್ದಿರುವೆ ಅಥವಾ ನಾನು ಆಹಾರ ಸೇವಿಸಿರುವೆ. ಸಬ್ಜೆಕ್ಟ್ ಈಸ್ ಐ. ನೆಕ್ಸ್ಟ್ ವಿಲ್ ಹ್ಯಾವ್. V3 ಈಸ್ ಈಟನ್. ನೆಕ್ಸ್ಟ್ ಆಬ್ಜೆಕ್ಟ್ ಈಸ್ ಫುಡ್. ಸಬ್ಜೆಕ್ಟ್ ಚೇಂಜ್ ಮಾಡ್ತಾ ಹೋಗೋಣ. ಯು ವಿಲ್ ಹ್ಯಾವ್ ಈಟನ್ ಫುಡ್. ನೀನು ಆಹಾರ ಸೇವಿಸಿರುವೆ. ನೀನು ಅಥವಾ ನೀವು, ಯು ಅಂದರೆ ನೀವು, ನೀನು ಕೂಡ ಕನ್ಸಿಡರ್ ಮಾಡ್ಬೋದು. ನೀವು ಕೂಡ ಇಂಗ್ಲೀಷಲ್ಲಿ ನಾವು ಯು ಅಂತಲೇ ಹೇಳ್ತೀವಿ. ವಿ ವಿಲ್ ಹ್ಯಾವ್ ಈಟನ್ ಫುಡ್. ನಾವು ಆಹಾರ ಸೇವಿಸಿರುವೆವು. ದೇ ವಿಲ್ ಹ್ಯಾವ್ ಈಟನ್ ಫುಡ್. ಅವರು ಆಹಾರ ಸೇವಿಸಿ ಇರುವರು. ಹಿ ವಿಲ್ ಹ್ಯಾವ್ ಈಟನ್ ಫುಡ್. ಅವನು ಆಹಾರ ಸೇವಿಸಿದ್ದಿರುವನು ಅಥವಾ ಅವನು ಆಹಾರ ಸೇವಿಸಿರುವನು. ಶಿ ವಿಲ್ ಹ್ಯಾವ್ ಈಟನ್ ಫುಡ್. ಅವಳು ಆಹಾರ ಸೇವಿಸಿದ್ದಿರುವಳು ಅಥವಾ ಅವಳು ಆಹಾರ ಸೇವಿಸಿ ಇರುವಳು. ಇಟ್ ವಿಲ್ ಹ್ಯಾವ್ ಈಟನ್ ಫುಡ್. ಅದು ಆಹಾರ ಸೇವಿಸಿದ್ದಿರುವುದು ಅಥವಾ ಅದು ಆಹಾರ ಸೇವಿಸಿರುವುದು. ರಾಮ್ ವಿಲ್ ಹ್ಯಾವ್ ಈಟನ್ ಫುಡ್. ರಾಮ್ ಆಹಾರ ಸೇವಿಸಿದ್ದಿರುವನು. ನೆಕ್ಸ್ಟ್ ಫಾರ್ಮ್ ಆಫ್ ಫ್ಯೂಚರ್ ಟೆನ್ಸ್ ಈಸ್ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಈ ಟೆನ್ಸಲ್ಲಿ ಪರ್ಫೆಕ್ಟ್ ಟೆನ್ಸ್ ಮತ್ತು ಕಂಟಿನ್ಯೂಸ್ ಟೆನ್ಸ್ ಎರಡು ಬ್ಲೆಂಡ್ ಆಗಿರುತ್ತೆ. ಸೆಂಟೆನ್ಸ್ ಕನ್ಸ್ಟ್ರಕ್ಷನ್ ಫಾರ್ಮುಲಾ ಈ ಥರ ಇರುತ್ತೆ. ಸಬ್ಜೆಕ್ಟ್ ಪ್ಲಸ್ ವಿಲ್ ಹ್ಯಾವ್ ಪ್ಲಸ್ ಬೀನ್ ಪ್ಲಸ್ ವರ್ಬ್ 1 ಪ್ಲಸ್ ING
ಪ್ಲಸ್ ಆಬ್ಜೆಕ್ಟ್. ಸಬ್ಜೆಕ್ಟ್ ವಿಲ್ ಬಿ ಐ, ಯು, ವಿ, ದೇ, ಹಿ, ಶಿ, ಇಟ್ ಅಥವಾ somebody's ನೇಮ್. ನೆಕ್ಸ್ಟ್ ವಿಲ್ ಹ್ಯಾವ್ ಪ್ಲಸ್ ಬೀನ್. ಸಬ್ಜೆಕ್ಟ್ ಯಾವುದೇ ತಗೊಂಡ್ರು ವಿಲ್ ಹ್ಯಾವ್ ಪ್ಲಸ್ ಬೀನ್ ಪ್ಲಸ್ ವರ್ಬ್ 1 ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್. ವರ್ಬ್ 1 ಅಂದರೆ ಈಟ್ ಇದ್ದು ಫಸ್ಟ್ ಫಾರ್ಮ್ ಆಫ್ ವರ್ಬ್ ಈಟ್ ಪ್ಲಸ್ ING ಈಟಿಂಗ್. ಎಕ್ಸಾಂಪಲ್ ನೋಡಿ, ಐ ವಿಲ್ ಹ್ಯಾವ್ ಬೀನ್ ಈಟಿಂಗ್ ಫುಡ್. ನಾನು ಆಹಾರ ಸೇವಿಸುತ್ತಾ ಇರುವೆ ಅಥವಾ ನಾನು ಆಹಾರ ಸೇವಿಸುತ್ತಾ ಇರುವೆನು. ಸಬ್ಜೆಕ್ಟ್ ಈಸ್ ಐ. ನೆಕ್ಸ್ಟ್ ವಿಲ್ ಹ್ಯಾವ್ ಬೀನ್. ವರ್ಬ್ ಈಸ್ ಈಟ್ ಪ್ಲಸ್ ING ಅಂದರೆ ಈಟಿಂಗ್ ಆಗುತ್ತೆ. ಆಬ್ಜೆಕ್ಟ್ ಈಸ್ ಫುಡ್. Let's change the subject one by one. You will have been eating food. ನೀನು ಆಹಾರ ಸೇವಿಸುತ್ತಾ ಇರುವೆ ಅಥವಾ ನೀವು ಆಹಾರ ಸೇವಿಸುತ್ತಾ ಇರುವಿರಿ. We will have been eating food. ನಾವು ಆಹಾರ ಸೇವಿಸುತ್ತಾ ಇರುವೆವು. They will have been eating food. ಅವರು ಆಹಾರ ಸೇವಿಸುತ್ತಾ ಇರುವರು. He will have been eating food. ಅವನು ಆಹಾರ ಸೇವಿಸುತ್ತಾ ಇರುವನು. She will have been eating food. ಅವಳು ಆಹಾರ ಸೇವಿಸುತ್ತಾ ಇರುವಳು. It will have been eating food. ಅದು ಆಹಾರ ಸೇವಿಸುತ್ತಾ ಇರುವುದು. ರಾಮ್ will have been eating food. ರಾಮು ಆಹಾರ ಸೇವಿಸುತ್ತಾ ಇರುವನು. ಐ ಹೋಪ್ ಫ್ಯೂಚರ್ ಟೆನ್ಸ್ ಇದು ಆಲ್ 4 ಫಾರ್ಮ್ಸ್ ನಿಮಗೆ ಕ್ಲಿಯರ್ ಆಯಿತು ಅಂತ ಅಂದ್ಕೋತೀನಿ. ನೆಕ್ಸ್ಟ್ ಮುಂದಿನ ಕ್ಲಾಸಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ, ಬಾಯ್.